ನಮಸ್ತೆ, ಎಜೆ ನ್ಯೂಸ್ಗೆ ಸ್ವಾಗತ. ಯಾದಗಿರಿ ಜಿಲ್ಲೆಯ ಗುರುಮಠಕಲ್ ತಾಲೂಕಿನ ಚಿನ್ನಾಕರ ಗ್ರಾಮದಲ್ಲಿ ನಿರ್ಮಿಸಿರುವಂತಹ ಕಾರ್ಪೆಂಟರ್ ಶೆಡ್ನಲ್ಲಿ ಗ್ರಾಮ ಪಂಚಾಯಿತಿ ಕಾರ್ಯಾಲಯ ನಡೆಸ್ತಾ ಇದ್ದು, ಅದನ್ನು ತೆರವುಗೊಳಿಸಿ ಕುಶಲಕರ್ಮಿಗಳು ಆದ ಬಡಗಿತನ ಮಾಡುವವರಿಗೆ ವಹಿಸಿಕೊಡುವ ಕುರಿತು 1985-86ರಲ್ಲಿ ಎನ್ಆರ್ಎಪಿ ಯೋಜನೆ ಅಡಿ ಗುರುಮಠಕಲ್ ತಾಲೂಕಿನ ಚಿನ್ನಾಕರ ಗ್ರಾಮದಲ್ಲಿ ನಿರ್ಮಿಸಿರುವ ಕಾರ್ಪೆಂಟರ್ ಶೆಡ್ನಲ್ಲಿ ವಿಶ್ವಕರ್ಮ ಜನಾಂಗಕ್ಕೆ ಸೇರಿದ 12 ಕುಟುಂಬದವರಿಗೆ ಕಾರ್ಪೆಂಟರ್ ಕೆಲಸ ಮಾಡಲು ವಹಿಸಿಕೊಡಲಾಗಿತ್ತು ಮತ್ತು ಆ ಜಾಗದಲ್ಲಿ ವಿಶ್ವಕರ್ಮ ಸಮಾಜದವರು ಕಾರ್ಯನಿರ್ವಹಿಸುತ್ತಾ ಬಂದಿದ್ದಾರೆ. ಇತ್ತೀಚೆಗೆ ಕೆಲ ದಿನಗಳ ಹಿಂದೆ ಆಗಿನ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ವಿಶ್ವಕರ್ಮ ಸಮಾಜದವರ ಹತ್ತಿರ ಬಂದು ಗ್ರಾಮ ಪಂಚಾಯಿತಿ ನಡೆಸಲು ಕಾರ್ಯಾಲಯ ಇಲ್ಲದ ಕಾರಣ ಕೆಲ ದಿನಗಳ ಮಟ್ಟಿಗೆ ಬಿಟ್ಟುಕೊಡಿ, ನಮ್ಮ ಕಾರ್ಯಾಲಯಕ್ಕೆ ಪರ್ಯಾಯ ವ್ಯವಸ್ಥೆ ಆದ ನಂತರ ಮತ್ತೆ ತಮಗೆ ಈ ಕಟ್ಟಡ ಬಿಟ್ಟು ಕೊಡ್ತೀವಿ ಅಂತ ಮನವಿ ಮಾಡಿಕೊಂಡಿದ್ರು. ಸಾರ್ವಜನಿಕರ ಅನುಕೂಲಕ್ಕಾಗಿ ಸದರಿ ವಿಶ್ವಕರ್ಮ ಸಮಾಜದವರು ಕೆಲ ದಿನಗಳ ಮಟ್ಟಿಗೆ ಬಿಟ್ಟುಕೊಡಲು ಒಪ್ಪಿಕೊಂಡು ಕಾರ್ಪೆಂಟರ್ ಕಾರ್ಯಕ್ಕೆ ಬಳಸುವ ಎಲ್ಲ ಯಂತ್ರ ಉಪಕರಣಗಳು ಸದರಿ ಜಾಗದಿಂದ ತೆರವುಗೊಳಿಸಿ ಆದ ಕಟ್ಟಡದ ಒಂದು ರೂಮಿನಲ್ಲಿ ಬೇಗ ಹಾಕಿರ್ತಾರೆ. ಇದಾಗಿ 8 ವರ್ಷಗಳು ಕಳೆದರೂ ಕೂಡ ಅವರ ವಿಶ್ವಕರ್ಮ ಸಮಾಜದವರಿಗೆ ಸದರಿ ಕಟ್ಟಡವನ್ನ ತಮ್ಮ ಕಸವನ್ನ ನಿರ್ವಹಿಸಲು ಬಿಟ್ಟುಕೊಂಡಿರುವುದಿಲ್ಲ. ಅನೇಕ ಬಾರಿ ವಿನಂತಿಸಿ ಹಾರಿಕೆ ಉತ್ತರವನ್ನ ನೀಡುತ್ತಾರೆ. ಆದ್ದರಿಂದ ತಾವು ಈ ವಿಷಯವನ್ನ ಗಮನ ಹರಿಸಿ ವಿಶ್ವಕರ್ಮ ಸಮಾಜದ ಕಾರ್ಪೆಂಟರ್ ಗಳಿಗೆ ಜೀವನೋಪಾಯಕ್ಕಾಗಿ ತಮ್ಮ ಕೆಲಸವನ್ನ ನಿರ್ವಹಿಸಲು ಸದರಿ ಜಾಗವನ್ನ ಬಿಟ್ಟುಕೊಡಲು ಗ್ರಾಮ ಪಂಚಾಯಿತಿ ಕಾರ್ಯದ ಅಧಿಕಾರಿಗೆ ಸೂಕ್ತ ಆದೇಶ ನೀಡಬೇಕು. ಈ ಸಮಸ್ಯೆಯನ್ನ ಬಗೆಹರಿಸಿದ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಕಾರ್ಯಾಲಯದ ಮುಂಭಾಗದಲ್ಲಿ ಪ್ರತಿಭಟನೆ ಮಾಡಲಾಗಿದೆ ಅಂತ ಈ ಮೂಲಕ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಇದೇ ಸಂದರ್ಭದಲ್ಲಿ ಎಲ್ಲ ಉಸ್ತುವಾರಿ ದೇವೇಂದ್ರಪ್ಪ, ಎಲ್ಲ ವಡಗೇರಿ ಜಿಲ್ಲಾಧ್ಯಕ್ಷರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ನಿಜಾಮುದ್ದೀನ್, ಯಾದಗಿರಿ, ಎಜೆ ನ್ಯೂಸ್. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.